ಏನಕ್ಕೆ ಈ ಥರ ಆಗ್ತಾ ಇದೆ. ಅವ್ರ ಮನೆಯವರು ನಿನ್ನಿಂದನೇ ನಮ್ಮ ಮನೆ ಮಾನ ಮರ್ಯಾದೆ ಹೋಯ್ತು. ಸೊ ಐ ವಾಂಟೆಡ್ ಹಿಮ್ ಟು ಟಾಕ್. ಸೊ ನಿನ್ಗೇನು ಅನಿಸ್ತಾ ಇದೆ ಅಂತಂದಾಗ ಅವ್ರು ಹೇಳಿದ್ರು ಆಮೇಲೆ ಆ ಟೈಮಲ್ಲೂ ಕೂಡ ಒಂದು ಬ್ಯಾಡ್ ಇನ್ಸಿಡೆನ್ಸ್ ಆಗುತ್ತೆ. ಇದು ಒಂದು ನನ್ನ ಲೈಫ್ನಲ್ಲಿ ಆಗಬಾರ್ದಾಗಿತ್ತು ದೇವ್ರೆ. ಆ್ಯಂಡ್ ಐ ಸ್ಟಾರ್ಟೆಡ್ ಹೇಟಿಂಗ್ ಗಾಡ್. ಥಾಟ್ಸ್ ಈಗ ಮಧ್ಯದಲ್ಲೇ ಬರ್ತಾ ಇದ್ದು ನನಗೆ. ಇಟ್ ಈಸ್ ಥರ್ಡ್ ಪರ್ಸನ್ ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಹಿಮ್. ಐ ಆಮ್ ವೆರಿ ಅನ್ಲಕ್ಕಿ ಇನ್ ಲವ್. ಸೊ ಲೆಟ್ ಮಿ ನಾಟ್ ಚೇಸ್ ಫಾರ್ ಇಟ್. ಹೆಂಗೆ ಅಂತ ಹೇಳ್ಕೊಳೋದಕ್ಕೋಗಲ್ಲ, ಬಿಡೋದಕ್ಕೋಗಲ್ಲ. ಐ ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಡೂ ಇಟ್. 2024 it was very very bad for me. ಆಮೇಲೆ ಆ ಟೈಮಲ್ಲೂ ಕೂಡ ಒಂದು ಬ್ಯಾಡ್ ಇನ್ಸಿಡೆನ್ಸ್ ಆಗುತ್ತೆ. ಪ್ರೈವೇಟ್ ಫೋಟೋಸ್ ಏನೋ ಫೋಟೋಸು ವಿಡಿಯೋಸ್ ಅದೇನೋ ಲೀಕ್ ಆಗುತ್ತೆ. ಅದು ತುಂಬ ತಪ್ಪಲ್ವಾ? ಅಂದರೆ ಲೈಕ್ ತಪ್ಪು ಅಂತ ಅನ್ನೋಕ್ಕಿಂತ ಅದು ನಡಿಬಾರ್ದಿತ್ತು. ಅಲ್ಲ, ಯಾವ ನಡೆದೋಗಿದೆ. ನಾನು ಅದನ್ನೇ ಇವತ್ತಿಗೂ ನಾನು ಯೋಚನೆ ಮಾಡಿದೆ. ಇದು ಒಂದು ನನ್ನ ಲೈಫ್ನಲ್ಲಿ ಆಗಬಾರ್ದಾಗಿತ್ತು ದೇವ್ರೆ. ಆ್ಯಂಡ್ ಐ ಸ್ಟಾರ್ಟೆಡ್ ಹೇಟಿಂಗ್ ಗಾಡ್. ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅಂತಂದರೆ, ನಾನು ಒಂಥರ ಹೆಂಗೆ ಅಂತಂದರೆ, ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಬನಶಂಕರಿ ದೇವ್ರಿಗೆ ಹೋಗಿ ಕರ್ಪೂರದಲ್ಲಿ ಇದು ಮಾಡ್ಕೊ. ಸೊ ಈ ಥರದವಳು ನಾನು 1.5 year ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ. ನನ್ನ ಮದುವೆ ಮುರಿದು ಬೀಳ್ತು. ದಿಸ್ ಈಸ್ ಮೈ ಲೈಫ್ ಎಂಡ್. ಸೊ ಸೂಸೈಡಲ್ ಥಾಟ್ಸ್ ಈಗ ಮಧ್ಯದಲ್ಲೇ ಬರ್ತಾ ಇದ್ದು ನನಗೆ. ನಾನು ಹೇಳ್ದಂಗೆ 2017ವರೆಗೂ ನನಗೆ ಈ ಸೂಸೈಡಲ್ ಥಾಟ್ಸ್ ಇತ್ತು. ನನಗೆ ಡಿವೋರ್ಸ್ ತೊಗೊಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಸತ್ತೋಗ್ಲಾ? ನಾನು ಸತ್ತೋಗ್ತೀನಿ. ನನಗಂತೂ ಡಿವೋರ್ಸ್, ನಾನು ಒಬ್ಬಳೇ ಅಂತೂ ನನ್ನ ಲೈಫ್ ಅವ್ನು ಬಿಟ್ಟಿರೋದಕ್ಕೆ ನನಗಾಗಲ್ಲ. ನಾನು ಸತ್ತೋಗ್ಬಿಡ್ಬೇಕು. ಸೊ ದಿಸ್ ವಾಸ್ ಮೈ ಥಾಟ್ ಆಲ್ವೇಸ್. ಸೊ ಐ ಯೂಸ್ ಟು ನೆವರ್ ಲೈಕ್ ಆಯಿತು ಈ ದುಡ್ಡು ತೊಗೊಂಬಿಡೋಣ, ಈ ದುಡ್ಡು ತೊಗೊಂಡಾದ್ಮೇಲೆ ನನ್ನ ಲೈಫ್ ನನಗೆ ಅದಿರಲಿಲ್ಲ ನನ್ನ ಮನಸ್ಸಿನಲ್ಲಿ. ನನಗೆ ದುಡ್ಡೆಲ್ಲ ಬೇಕಾಗಿದ್ದು, ನನಗೆ ಮನು ಬೇಕಾಗಿದ್ದ ಆ ಟೈಮ್ನಲ್ಲಿ. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಮೀ ಟು ಥಿಂಕ್ ಅಬೌಟ್ ಎನಿಥಿಂಗ್. ಬಟ್ ಇವತ್ತು ನನಗೆ ಕೇಳಿದ್ರೆ, ಆಯಿತು ಮನು ಬರ್ತಾನೆ, ಹಿ ಈಸ್ ಇಂಡಿಪೆಂಡೆಂಟ್, ವಿಲ್ ಯು ಸ್ಟಾರ್ಟ್ ಅ ರಿಲೇಷನ್ಶಿಪ್ ವಿತ್ ಅಗೇನ್? ನೋ, ಬಿಕಾಸ್ ಹಿ ಹ್ಯಾಸ್ ಮೇಡ್ ಮಿ ಸೋ ಇಂಡಿಪೆಂಡೆಂಟ್. ಅಲ್ಲ, ಈಗ ನೀವು ಅಷ್ಟು ಇಷ್ಟಪಡ್ತಿರೋ ವ್ಯಕ್ತಿ, ನಿಮಗೋಸ್ಕರ ಕೈಯೆಲ್ಲ ಕುಯ್ಕೊಂಡಂಥ ವ್ಯಕ್ತಿ, ಅವ್ರು ಹಿಂಗೆಲ್ಲ ಫೋಟೋಸ್ ಇದೆಲ್ಲ ಮಾಡ್ತಾರೆ. ಅವ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಸಿ, ವಿ ಹ್ಯಾವ್ ಕ್ಲಿಕ್ಡ್. ಇವಾಗ ಯಾರು ಕ್ಲಿಕ್ ಮಾಡಲ್ಲ? ಎಲ್ಲರೂ ಕ್ಲಿಕ್ ಮಾಡಿರ್ತಾರೆ. ಆ್ಯಂಡ್ ಅದು 2010 ಮದುವೆ ಹೊಸರಲ್ಲಿ ವಿ ಹ್ಯಾಡ್ ಕ್ಲಿಕ್ಡ್ ಆ್ಯಂಡ್ ವಿ ಹ್ಯಾವ್ ಇಮಿಡಿಯೇಟ್ಲಿ ಡಿಲೀಟೆಡ್ ಇಟ್. ಅದು ಗೂಗಲ್ ಡ್ರೈವ್ನಲ್ಲೋ ಗೂಗಲ್ ಫೋಟೋಸ್ಗೂ ಹೋಗಿ ಬ್ಯಾಕಪ್ ಥರ ಆಗಿ. ಆ್ಯಂಡ್ ಐ ಥಿಂಕ್ ಅವ್ರ ಇಮೇಲ್ ಅಕೌಂಟ್ನೋ ಇಲ್ಲ ನನ್ನ ಜಿಮೇಲ್ ಅಕೌಂಟ್ ಎಲ್ಲೋ ಒಂದು ಕಡೆ ಹೋಗಿ, ಐ ಥಿಂಕ್ ಇಟ್ ವಾಸ್ ಹ್ಯಾಕ್ಡ್ ಫ್ರಮ್ ಮೈ ಓನ್ ಫೇಸ್ಬುಕ್ ಅಕೌಂಟ್. ಸೊ ಅದು ಆಮೇಲೆ ಆಗಿರೋದು ಅದು. ಸೊ ಹೌ ಡು ಐ ಸೇ ದ್ಯಾಟ್ ಅಲ್ಲ, ಫೇಸ್ಬುಕ್ ಅಕೌಂಟ್ ಹೆಂಗಾಗತ್ತೆ ನಿಮ್ಮದು? ಫೇಸ್ಬುಕ್ಕಲ್ಲೇನು ಇರಲಿಲ್ಲ ಅಲ್ಲ ಇದೆಲ್ಲ? ಇಲ್ಲ, ಫೇಸ್ಬುಕ್ನಲ್ಲಿ ಇರಲಿಲ್ಲ ಇದು. ಬಟ್ ಏನು ಅಂತಂದರೆ, ಐ ಥಿಂಕ್ ಗೂಗಲ್ ಡ್ರೈವ್ನಲ್ಲಿ ಇಮೇಲ್ ಇತ್ತಲ್ಲ. ಓಕೆ ಓಕೆ. ಸೊ ಅಲ್ಲಿ ಬ್ಯಾಕಪ್ ಥರ ತೊಗೊಂಡು, ಸೊ ಸಮನ್ ವುಡ್ ಹ್ಯಾವ್ ಗಾಟ್ ದಟ್ ದಿಸ್ ಥಿಂಗ್. ಇಟ್ ಈಸ್ ಥರ್ಡ್ ಪರ್ಸನ್ ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಹಿಮ್. ಏನಕ್ಕೆ ಅಂತಂದರೆ, ಹಾಕಬೇಕು ಅಂತಂದರೆ ನಾವು ಎಷ್ಟು ದೊಡ್ಡ ಜಗಳ ಮಾಡಿದ್ದೀವಿ, ಆವಾಗಲೇ ಹಾಕ್ಬೋದಾಗಿತ್ತಲ್ಲ, ಕೋಪಕ್ಕೆ ಹಾಕ್ಬಿಡ್ಬೋದಾಗಿತ್ತಲ್ವ. ಬಟ್ ನೀವು ಆ ಟೈಮಲ್ಲೂ ಸೈಬರ್ ಕ್ರೈಮ್ ಪೊಲೀಸಿಗೆ ಹೋಗಿದ್ವಿ. ಹೋಗಿ ಎಲ್ಲ ಗೂಗಲ್ ಮೇಲೆಲ್ಲ ಕೇಸ್ ಹಾಕಿ, ಅಂದರೆ ಟು ರಿಮೂವ್ ದಿ ಫೋಟೋಸ್. ನೋ ಒನ್ ಡಿಡ್ ಎನಿಥಿಂಗ್. ದೆನ್ ಐ ಸ್ಟಾರ್ಟೆಡ್ ರಿಕ್ವೆಸ್ಟಿಂಗ್, ಪ್ಲೀಸ್. ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಇಟ್ ವಾಸ್ ಐ ಥಿಂಕ್ ಪ್ರವೀಣ್ ಅವ್ರಿಗೆ ಅನಿಸುತ್ತೆ, ಪ್ರವೀಣ್ ಫ್ರಮ್ TV9 ಅವ್ರಿಗೆ ಫಸ್ಟ್ ಅವ್ರು ನಂಗೆ ಕಾಲ್ ಮಾಡಿದ್ದು. ಪ್ರವೀಣ್, ಪ್ಲೀಸ್ ಏನು ಹಾಕಕ್ಕೆ ಹೋಗ್ಬಿಡಿ. ಫಸ್ಟ್ ಆಫ್ ಆಲ್ ವಿ ಬೋತ್ ಆರ್ ಇನ್ ಶಾಕ್. ಸೊ ದಯವಿಟ್ಟು ಏನು ಮಾಡೋದಕ್ಕೆ ಹೋಗ್ಬೇಡಿ. ಇಟ್ ಈಸ್ ಅ ಪರ್ಸ್ನಲ್ ಥಿಂಗ್. ಇಟ್ ವಾಸ್ BTV ವಿಚ್ ಅವರು ತುಂಬ ದೊಡ್ಡದು ಮಾಡಿದ್ರು. ಬಿಕಾಸ್ ಅವ್ರ ಇಂಜಂಕ್ಷನ್ ಆರ್ಡರ್ ನಾವು ಕೊಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಜಂಕ್ಷನ್ ಆರ್ಡರ್. ಅದನ್ನು ಕೊಟ್ಟಾಗ ಅವರು ಪ್ಲೇ ಮಾಡಲ್ಲ. ಸೊ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಪಬ್ಲಿಕ್ TV ಹರೀಶ್ ಅವರು ನನಗೆ ಹೇಳಿದ್ದು, ಅದನ್ನು ತೊಗೊಂಬಿಡಮ್ಮ. ಏನಕ್ಕಂದ್ರೆ ನಾನು ಮೀಡಿಯಾದವ್ರಿಗೆಲ್ಲರಿಗೂ ಐ ಆಮ್ ಆಲ್ಸೋ ಗುಡ್ ವಿತ್ ದೆಮ್. ಸೊ ಅವರು ದೇ ವಾಂಟೆಡ್ ಟು ಹೆಲ್ಪ್ ಮೀ. ಬಟ್ ಒನ್ಸ್ ಇಟ್ ಈಸ್ ಔಟ್, ಎಲ್ಲ ಮೀಡಿಯಾನೂ ಅವ್ರು ತೊಗೊಂಬಿಟ್ರು. ಬಟ್ ಆ ಟೈಮಲ್ಲಿ ಈಗ ಮೀಡಿಯಾ ಆರ್ಟಿಸ್ಟ್ಗಳು ಮೀಡಿಯಾರ ಜೊತೆಗೆ ಒಂದು ಕೆಮಿಸ್ಟ್ರಿ, ಒಂದು ಸಂಬಂಧ ಆಯ್ತಾ? ಬಟ್ ಸಡನ್ನಾಗಿ ಇಲ್ಲಿ ತನಕ ನಿಮಗೆ ನಿಮ್ಮ ಫೇವರ್ ಆಗಿ ನಿಮ್ಗೆ ಹೆಲ್ಪ್ ಮಾಡೋಕ್ಕಂತ ಅಕ್ಕಪಕ್ಕ ಇರ್ತಾರಲ್ಲ, ಸೋ ಕಾಲ್ಡ್ ಕ್ಲೋಸ್ ಫ್ರೆಂಡ್ಸ್, ಜರ್ನಲಿಸ್ಟ್ ಆಗ್ಬೋದು ಅಥವಾ ಕ್ಯಾಮ್ರಾ ಮೈಕ್ ಪರ್ಸನ್ಸ್ ಯಾರು ಆಗ್ಬೋದು, ಸಡನ್ನಾಗಿ ಎಲ್ಲರೂ ಅದೊಂಥರ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ನೋಡ್ತಾರೆ. ಆವಾಗಲೇ ನನಗೆ ಸಖತ್ ಹರ್ಟ್ ಆಗಿತ್ತು. ಅವಾಗ ಎಷ್ಟು
ಅವಾಗ ಹೇಗಿತ್ತದು? ದಟ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ಅಂದರೆ ನನ್ನ ಫ್ರೆಂಡ್ ನಾವು ಮಾತಾಡ್ತಾ ಇರೋವಾಗ ಕ್ಯಾಮ್ರಾ ಹಿಡ್ದಿದ ತಕ್ಷಣ ಇಟ್ ವಾಸ್ ಟೋಟ್ಲಿ ಅ ಡಿಫ್ರೆಂಟ್ ಪರ್ಸನ್. ಸೊ ದೆನ್ ಐ ಥಾಟ್ ಎವ್ರಿಥಿಂಗ್ ಇಸ್ ಬಟ್ ಬಿಸ್ನೆಸ್. ಅಂಥ ವ್ಯಕ್ತಿಗಳು ನೀವು ನೋಟಿಸ್ ಮಾಡಿದ್ರಿ? ನೋಟಿಸ್ ಮಾಡಿದೆ. ಬಟ್ ಅವತ್ತಿಂದ ಇವತ್ತಿನವರೆಗೂ ಹರೀಶ್ ಆಗಿರ್ಬೋದು, ಇಲ್ಲಾಂದರೆ ಯಶ್ವಂತ್ ಅವರಾಗಿರ್ಬೋದು, ಇಲ್ಲ ಪ್ರವೀಣ್ ಆಗಿರ್ಬೋದು, ಜಗ್ಗಿ ಆಗಿರ್ಬೋದು, ಒಂದಷ್ಟು ಜನ ಇದ್ದಾರೆ ಮೀಡಿಯಾದಲ್ಲಿ. ದೇ ವರ್ ವೆರಿ ವೆರಿ ಸಪೋರ್ಟಿವ್ ಟು ಮೀ. ದೇ ಸ್ಟುಡ್ ಆ್ಯಂಡ್ ದೇ ಸೆಡ್ ಈ ಥರ ಇಂಜಂಕ್ಷನ್, ಅವರೇ ನಂಗೆ ಹೇಳಿದ್ದು ಈ ಥರ ಇಂಜಂಕ್ಷನ್ ಆರ್ಡರ್ ತೊಗೊಳ್ಳಿ, ಲಾಯರ್ ಹತ್ರ ಹೋಗಿ. ಅವ್ರುಗಳೇ ನನಗೆ ಇದು ಮಾಡಿದ್ದು. ದೇ ವಾಸ್ ಸೋ ಮೆನಿ ಪೀಪಲ್ ಹೂ ಆ್ಯಕ್ಚುಲಿ ಸಪೋರ್ಟೆಡ್ ಮೀ ದೆನ್. ಮೀಡಿಯಾ ಎಷ್ಟು ಕೆಟ್ಟದಾಗಿ ಬಿಂಬಿಸಿದ್ರೋ ಅಷ್ಟೇ, BTV ಬಿಂಬಿಸಿದ್ರೋ ಅಷ್ಟೇ ಸಪೋರ್ಟಿವ್ ಆಗಿ ಬ್ಯಾಕ್ ಎಂಡ್ನಲ್ಲಿ ನನಗೆ ಸಪೋರ್ಟ್ ಸಿಕ್ತು. ಯಾರೂ ಬಂದು ಮಾತಾಡಲಿಲ್ಲ, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೂರಿ ಸರ್ ಆಗಿರ್ಬೋದು, ಸೋ ಮೆನಿ ಆ್ಯಕ್ಟ್ರೆಸ್ ದೇ ಕಾಲ್ ಮೀ ಆ್ಯಂಡ್ ದೇ ಸೆಡ್ ಇಟ್ಸ್ ಓಕೆ, ಇದನ್ನು ಮರ್ತ್ಬಿಡು ಅಂತ. ನನಗೆ ಇವನು ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂತ ಹೇಳಿದಾಗ ಮತ್ತೆ ನಾನು ಆ ವ್ಯಕ್ತಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬಾರ್ದಲ್ವಾ. ಸೊ ಬಟ್ ಐ ಜಸ್ಟ್ ವಾಂಟೆಡ್ ಟು ಬಿ ದೇರ್ ಫಾರ್ ಹಿಮ್ ಆ್ಯಸ್ ಅ ಫ್ರೆಂಡ್. ಕೇಳ್ತಾ ಇದ್ದೆ ಏನು ಹಿಂಗೆ ಅನಿಸ್ತಾ ಇದೆ, ಏನು ಎತ್ತ ಅಂತ. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅದು ರೆಬೆಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಡಿವೋರ್ಸ್ ನಡೀತಿತ್ತ? ಇಲ್ಲ, ಇದು ಡಿವೋರ್ಸ್ ಈ ವಿಷಯ ಟೈಮ್ನಲ್ಲಿ ಡಿವೋರ್ಸ್ ನಡೆದೇ ಇಲ್ಲ. ಡಿವೋರ್ಸ್ ಎಲ್ಲ ಆಗಿ 2017 ಆದಮೇಲೆ. ಈ ಘಟನೆ ನಡೆದಿದ್ದು 2016. ಓಕೆ. ಸೊ 2016 ಆಗಿದ್ದು. ಅವಾಗ ನಾನು ಅವ್ರ ಮನೆಗೆ ಮತ್ತೆ ವಾಪಸ್ ಹೋಗಿದ್ದೆ. ಇವಾಗ ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಅಂತ ಒಂದು ಘಟನೆ ನೋಡೋದಾಗುತ್ತೆ ಮೀಡಿಯಾಗಳಲ್ಲಿ. ಕೆಲವ್ರನ್ನೇನೋ ಫ್ರೆಂಡ್ಸ್ ಅಂತ ಅಂದ್ಕೊಂಡಿರ್ತಾರೆ, ಅಲ್ಲಿ ಬೇರೆ ಥರನೇ ಪ್ರೊಜೆಕ್ಟ್ ಮಾಡಿರ್ತಾರೆ. ಈ ಡಿಸ್ಟರ್ಬೆನ್ಸ್ ಇರುತ್ತಲ್ಲ, ಇದರಿಂದ ಹೊರಗೆ ಬರೋಕ್ಕೆ ಎಷ್ಟು ಟೈಮ್ ಬೇಕಾಯ್ತು ನಿಮಗೆ? ಟುಕ್ ಲಾಟ್ ಆಫ್ ಟೈಮ್. ಇನ್ಫ್ಯಾಕ್ಟ್ ಐ ಡೋಂಟ್ ನೋ ವೆದರ್ ಐ ಆಮ್ ಔಟ್ ಆಫ್ ಇಟ್ ಆರ್ ನಾಟ್. ಸೊ ಇವಾಗ ನಂಗೆ ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಒಂಥರ ಭಯ ಆಗ್ತಾ ಇರತ್ತೆ. ಇವಾಗ ನನಗೆಲ್ಲ ಇರೋರೆಲ್ಲ ಹಳೆ ಫ್ರೆಂಡ್ಸೇ, ಯಾರೂ ಹೊಸ ಫ್ರೆಂಡ್ಸ್ ಆ ಥರದ್ದೇನೂ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಹೋಪ್ ಮೇಲೆ ನಡೀತಾ ಇರತ್ತೆ. ಯಾರೋ ಒಬ್ಬರು ಇವಾಗ ನಮ್ಗೆ ಸಿಕ್ಕಿದಾಗ ಅದು ಒಂಥರ ಲೈಫ್ ಮತ್ತೆ ಚೇಂಜ್, ಮತ್ತೆ ಒಂಥರ ಕ್ಲೌಡ್9 ಫೀಲಿಂಗ್ ಆಗಿರುತ್ತೆ. ಮತ್ತೆ ಅದೇನೋ ಒಂಥರ ಆದಾಗ ಬೇಡಪ್ಪ ಈ ಜೀವನ ನಂಗೆ ಸಾಕು, ಲೈಕ್ ಇವಾಗ ಹಳೆ ಫ್ರೆಂಡ್ಸ್ ಯಾರಿದ್ದಾರೋ ಅವ್ರ ಜೊತೆ ನಾನು ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ, ನನಗೆ ಯಾರೂ ಬೇಡ ಅನ್ನೋ ಒಂದು ಝೋನಿಗೆ ಬರ್ತೀರ ನೀವು. ಸೊ ನನ್ನ ಲೈಫ್ನಲ್ಲೂ ಹಾಗೆ ಅನಿಸಿದ್ದು ನನಗೆ. ಸೊ ಇದೆಲ್ಲ ಆಯ್ತಲ್ಲ, ಅದಾದಮೇಲೆ ನಾನು ಮಾತಾಡೋದು ಬಿಟ್ಬಿಟ್ಟೆ. ಯಾವ ಫ್ರೆಂಡ್ಸ್ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಸೊ ಐ ವಾಸ್ ಇನ್ ಮೈ ಓನ್ ಝೋನ್. ನಾನಾಯಿತು, ನನ್ನ ಕೆಲಸ ಆಯಿತು, ಇನ್ನೇನು ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಇರ್ತಾಯಿದ್ದೆ. ದೆನ್ ನನಗೆಲ್ಲೇ ಹೋದ್ರೂ ಐ ಯೂಸ್ ಟು ಫೀಲ್ ಹುಡುಗರು ನನ್ನ ಬೇರೆ ರೀತಿ ನೋಡ್ತಾ ಇದ್ದಾರೆ. ಇವಾಗ ನಾನು ಫಿಲಮ್ನಲ್ಲಿ ಮಾಡ್ತಾಯಿದ್ದೀನಿ ಅಂತಂದರೆ ಅವ್ರು ಬೇರೆ ರೀತಿನಲ್ಲಿ ನಂಗೆ ಕರೀತಾ ಇದ್ದಾರೆ. ಯಾಕಂಗ? ಬಿಕಾಸ್ ನನ್ನ ಪ್ರೈವೇಟ್ ಫೋಟೋಸ್ ಲೀಕ್ ಆದಮೇಲೆ ದಟ್ ಮೈಂಡ್ಸೆಟ್ ವಿಲ್ ಬಿ ದೇರ್. ಇವಾಗ ಒಬ್ಬರು ಆದಾಗ ಯಾವ ಹುಡುಗಿಗೂ ಅದಾಗಬಾರ್ದು, ಬಟ್ ಅದಾದಾಗ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ. ಅಂದರೆ ಒಂದು ಹುಡುಗ ಇವಾಗ ಮನು ಆದಮೇಲೆ ಇನ್ನೊಂದು ಯಾವುದೋ ಹುಡುಗ ಬಂದಾಗ ಇವನು ಇದಕ್ಕೆ ಬಂದ ಅನ್ನೋ ಫೀಲಿಂಗ್ ಆಗೋಗುತ್ತೆ. ಇವ್ರು ಬೇರೆ ರೀತಿಯಲ್ಲೇ ನಾನು ನೋಡ್ತಾ ಇದ್ದಾರೆ. ಸೊ ದೆನ್ ಐ ಗೇವ್ ಲಾಡ್ ಆಫ್, ಅಂದರೆ ಒಂದು ಫಿಸಿಕಲ್ ಇದಕ್ಕೆ ಬರ್ತಾ ಇರೋದು. ನಾನು ಯಾರನ್ನೂ ಆ ಥರ ಅಕ್ಸೆಪ್ಟೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ದಟ್ ಇವ್ರು ಜೆನ್ಯೂನ್ ಆಗಿ ನನಗೆ ಫ್ರೆಂಡ್ಶಿಪ್ ಮಾಡ್ತಾಯಿದ್ದಾರೆ, ಬೇಕು ಅವ್ರಿಗೆ ಅಂತ. ನನಗೆ ಬೇಡ ಇವರು ಅಂತಲೇ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗಂತೂ ಒಂಥರ ಚಿತ್ರ ಥರ ಆಗೋಗಿದೆ. ಅದು ಒಂಥರ ಹೆಂಗಾಗೋಗಿದೆ ಅಂತಂದರೆ ಐ ಆಮ್ ವೆರಿ ಅನ್ಲಕ್ಕಿ ಇನ್ ಲವ್. ಸೊ ಲೆಟ್ ಮಿ ನಾಟ್ ಚೇಸ್ ಫಾರ್ ಇಟ್, ಆರ್ ಲೆಟ್ ಮಿ ನಾಟ್, ಐ ಶುಡ್ ಹ್ಯಾವ್ ಇಟ್. ಬೇಡ ಅದು, ಬಿಕಾಸ್ ಅದರಿಂದ ನನಗೆ ಬರೀ ನೋವೇ ಇದೆ. ಆ್ಯಂಡ್ ಆ ನೋವು ತುಂಬ ಹೆಂಗಾಗಿದೆ ಅಂತಂದರೆ ಇಟ್ ಈಸ್ ಕೊಳ್ತೋಗಿದೆ ಆ ನೋವು. ಸೊ ಇವಾಗ ನನಗೆ ಅದು ಬೇಡ ಅದು ಅಂತ ಆ ಥರ ಆಗಿದೆ, ಆ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ವೆನ್ ಯು ಫೈಂಡ್ ಸಮಥಿಂಗ್ ಇವಾಗ ನೀವು ಎಷ್ಟೊಂದು ಸತಿ ಏನೋ ಒಂದು ಟ್ರೈ ಮಾಡ್ತಾ ಇರ್ತೀರ, ಅದು ಬೇಕು, ಅದು ನೀವು ಒಂದು ಸತಿ ಟ್ರೈ ಮಾಡ್ತೀರಾ, ಫೇಲ್ ಆಗ್ತೀರಾ, ಇನ್ನೊಂದು ಸತಿ ಟ್ರೈ ಮಾಡಿ ಫೇಲ್ ಆಗ್ತೀರಾ. ಸೊ ಅದು ಥರ್ಡ್ ಟೈಮ್ ಆದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಇದು ಬೇಡ, ಐ ಆಮ್ ವೆರಿ ಅನ್ಲಕ್ಕಿ, ಮುಂದಿನ ಜೀವನದಲ್ಲಿ ನೋಡ್ಕೊಳ್ಳೋಣ. ಬಟ್ ಇವಾಗ ಸದ್ಯಕ್ಕೆ ದಿಸ್ ಪಾರ್ಟ್ ಆಫ್ ಮೈಂಡ್ ವಾಸ್, ಐ ಫೀಲ್ ಐ ಆಮ್ ವೆರಿ ಅನ್ಲಕ್ಕಿ. ಸೊ
ಹಂಗಂತ ಹೇಳಿದ ತಕ್ಷಣ ನಾನು ಪ್ರೀತಿಸೋರಿಗೆ ನಾನು ಬರೀ ನೋವು ಹೇಳ್ಕೊಂಡು ಇಲ್ಲ ಆ ಥರ ನಂಗೆ ಇರೋದಕ್ಕೆ ಇಷ್ಟ ಇಲ್ಲ. ಇದ್ದರೆ ಖುಷಿಯಾಗಿರಬೇಕು, ಇಲ್ಲ ಅಂದರೆ ಮನೆಯಲ್ಲಿರಬೇಕು, ಎಲ್ಲೂ ಹೋಗ್ದಾರನೇ ಆರಾಮಾಗಿ ಮನೆ ಅದನ್ನು ಮಾಡ್ತೀನಿ. ನನಗೆ ಬೇಜಾರಾಗಿದ್ದಾಗ ಟಿಲ್ ಐ ವೆಂಟ್ ಔಟ್, ಟಿಲ್ ಐ ಪುಟ್ ಮೈ ಸಾರೋ ಔಟ್, ನಾನು ಮನೆ ಬಿಡಲ್ಲ. ಅಳ್ತೀರಾ? ಅಳ್ತೀನಿ. ಆ ಅಳು ಬರೀ ನಾನು ಮಾತ್ರ, ನನಗೆ ಸಮಾಧಾನ ಆಗೋವರೆಗೂ ನಾನು ಅಳೋದು ಬರೀ ನನಗೆ ಗೊತ್ತಿರಬೇಕು, ಆ ದೇವ್ರಿಗೆ ಗೊತ್ತಿರಬೇಕು ಅಷ್ಟೆ. ಓಕೆ, ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಕ್ರೈಡ್? ಕೊನೆ ಸರಿ? ಐ ಕೀಪ್ ಕ್ರೈಂಗ್ ಎವ್ರಿ ಡೇ, ಆ ಥರ ಅಂತಲ್ಲ. ಬಟ್ ವೆನ್ ಎವರ್ ಐ ಕ್ರೈ, ಸೊ ದೆ ವಾಸ್ ಅ ಟೈಮ್ ಇನ್ 2017, ಅದು ಹೇಳೋದ್ನಲ್ಲ, ಐ ಯೂಸ್ ಟು ಹೇಟ್ ಗಾಡ್ ಅಂತ. 1.5 ವರ್ಷ ಆದಮೇಲೆ ಐ ಥಿಂಕ್ ಹ್ಯಾಪಿ ನ್ಯೂ ಇಯರ್ ಪ್ರಮೋಷನ್ಗೆ ನಾವೆಲ್ಲ ಮಂಗ್ಳೂರಿಗೆ ಹೋಗಿದ್ವಿ. ಸೊ ಮಣಿಪಾಲ್ನಲ್ಲಿದ್ದೆ. ದೆನ್ ಐ ಡೋಂಟ್ ನೋ, ಆಲ್ ಆಫ್ ಸಡನ್ ಐ ಜಸ್ಟ್ ಫೆಲ್ಟ್ ಐ ನೀಡ್ ಟು ಗೋ ಟು ಉಡುಪಿ ಕೃಷ್ಣ. ಹೋದೆ. ಹಿಂಗೆ ಅತ್ತೆ ಅಂತಂದರೆ ಫುಲ್ ಅತ್ತೆ ಹಿಂಗೆ ಇದಾಯಿತು, ನಂಗೆ ಸಾಯಬೇಕು, ಶಕ್ತಿ ಕೊಡು ಸಾಯೋದಕ್ಕೆ. ನನಗೆ ರಕ್ತ ನೋಡಿದ್ರೇ ಅಳು ಬರುತ್ತೆ ಒಂಥರ. ಐ ಯೂಸ್ ಟು ಫೇಂಟ್, ರಕ್ತ ನೋಡಿದ ತಕ್ಷಣ ಐ ಯೂಸ್ ಟು ಫೇಂಟ್, ಐ ಯೂಸ್ ಟು ಶಿವರ್. ಸೊ ನನಗೆ ಹಿಂಗೆ ನನಗೆ ಶಕ್ತಿ ಕೊಡು, ಐ ಡೋಂಟ್ ನೋ, ಐ ಜಸ್ಟ್ ಸ್ಯಾಟ್ ದೇರ್. ದರ್ಶನ ಆಯಿತು, ಕಿಂಡಿನಲ್ಲೆಲ್ಲ ದರ್ಶನ ಆಯಿತು, ಅಲ್ಲಿ ಒಂದು ಜಾಗ ಇದೆ ಕೂತ್ಕೊಳ್ಳೋದಕ್ಕೆ. ಐ ಸ್ಯಾಟ್ ದೇರ್, ಐ ವಾಸ್ ಸಿಟ್ಟಿಂಗ್. ಹೊರಗಡೆ ಹೋಗೋದಕ್ಕೆ ಮನಸ್ಸಿಲ್ಲ. ನನಗೇನಾದರೂ ಮಾಡು, ನನಗೆ ಶಕ್ತಿ ಕೊಡು ಟು ದೆನ್ ಹಿಂಗೆ ದೇವಸ್ಥಾನದೆಲ್ಲ ಆಯಿತು. ಸೊ ಆ ಒಂದು ರೋಡ್ನಲ್ಲಿ ಹಾಗೆ ನಡ್ಕೊಂಬರ್ತಾಯಿದ್ದೆ, ನನ್ನ ಪಾಡಿಗೆ ನಾನು ನಡ್ಕೊಂಬರ್ತಾಯಿದ್ದೆ. ನಮ್ಮ ಅಪ್ಪ ಅಮ್ಮ ಏನು ಮಾಡಿದರು, ಪ್ರೀತಿ ಹೋಯಿತು, ಮದುವೆ ಹೋಯಿತು. ಹಂಗಂತೇಳಿದ ತಕ್ಷಣ ನಿಮ್ಮಪ್ಪ ಅಮ್ಮ ನಂದೆಲ್ಲ ಹಳೆ ಫೋಟೋಸ್ ಎಲ್ಲ ಒಂದಷ್ಟು ನನ್ನ ಫೋನಲ್ಲೇ ಇಟ್ಕೊಂಡಿರ್ತೀನಿ. ಸೊ ದೇರ್ ಇಸ್ ಒನ್ ಫೋಟೋ, ನಮ್ಮಪ್ಪ ನಾನು ಇದೇನದು ಅರ್ಥಾಗ ಹಿಂಗೆ ತೋರಿಸ್ಬಿಟ್ಟು ಇದಿದೆ, ಒಂದು ಫೋಟೋ ಇದೆ, ಇವತ್ತಿಗೂ ಇದೆ. ಅದರಲ್ಲಿ ಸುಂದರರಾಜ್ ಅಂಕಲು ಇದ್ದಾರೆ ಆ ಫೋಟೋನಲ್ಲಿ. ಸೊ ನಮ್ಮ ಅಪ್ಪಂಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಆ್ಯಂಡ್ ಅದೇ ಟೈಮ್ನಲ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡು ಬಂದಿದೆ, ಅಲ್ಲಮ್ಮ ಪ್ರಭುಗೆ. ಸೊ ತಡ್ಕೊಳ್ಳೋ ಶಕ್ತಿ ಇದೆಯಾ? ನಮ್ಮಮ್ಮ ಏನು ತಪ್ಪು ಮಾಡಿದರು? ಅವ್ರ ಕಣ್ಮುಂದೆ ನಾನು ಸಾಯೋದು ನೋಡಬೇಕಾ? ಅವ್ರ ಮುಂದೆ ನಾನು ಹೋಗೋದು ಅವ್ರು ನೋಡಬೇಕಾ? ಇದೆಲ್ಲ ನನಗೆ ದಿ ಹೋಲ್ ಫೋಕಸ್ಡ್, ನಾನು ಏನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ನೋ ಸಡನ್ನಾಗಿ ಹಿಂಗೆ ಶಿಫ್ಟ್ ಆಯಿತು ಟುವರ್ಡ್ಸ್ ಮೈ ಪೇರೆಂಟ್ಸ್, ಟುವರ್ಡ್ಸ್ ಮೈ ಸಿಸ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಅಷ್ಟು ದುಡ್ಡು ಹಾಕಿ ಇವಾಗ ನಾನೇ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ನನಗೋಸ್ಕರ ನಾನು ಮಾಡಬೇಕು ಅಂತಂದ್ರೂ ಮಿನಿಮಮ್ 2 crores 3 crores ಬೇಕೇ ಬೇಕು, ಒಂದು ಡೀಸೆಂಟ್ ಫಿಲ್ಮ್ ಮಾಡಬೇಕು. ಇವಾಗ ಒಬ್ಬರು ನಿನ್ನ ಮೇಲೆ ದುಡ್ಡು ಹಾಕಿದ್ದಾರೆ ಅಂತಂದರೆ ನಿನಗೂ ಅಷ್ಟೇ ಜವಾಬ್ದಾರಿ ಇರಬೇಕಲ್ವ. ಅವನ ಕನಸು, ಆ ಡೈರೆಕ್ಟರ್ ಕನಸು. ಸೊ ನೀನು ಹೋದರೆ ಇಷ್ಟು ಜನಕ್ಕೂ ನೋವಾಗುತ್ತೆ. ಫಿಲ್ಮ್ ಮುಗಿಸಾದ್ಮೇಲೆ ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಫಿಲ್ಮ್ ನಡೀತಾ ಇರಾಗ ಇದು ಮಾಡೋದು ಸರಿನಾ? ಬಿಕಾಸ್ ಗುಲ್ಟು ಇತ್ತು. ಸೊ ಹ್ಯಾಪಿ ನ್ಯೂ ಇಯರ್ ರಿಲೀಸ್ ಆಗಬೇಕಾಗಿತ್ತು, ಶೂಟಿಂಗ್ ನಡೀತಾ ಇತ್ತು. ಆ್ಯಂಡ್ ಚಂಬಲ್ ಮಾಡ್ತಾಯಿದ್ದೆ. ಸೊ ಇವ್ರು ಆ್ಯಕ್ಚುಲಿ ಗುಲ್ಟು ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ನಾನು ದಯವಿಟ್ಟು ಇದು ತೊಗೊಂಬಿಡಿ, ಅಡ್ವಾನ್ಸ್ ತೊಗೊಂಬಿಡಿ, ನನಗೆ ಆಗ್ತಾಯಿಲ್ಲ, ಐ ಆಮ್ ನಾಟ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಟು ಶೂಟ್ ಅಂತ ಹೇಳಿದಾಗ ಜನಾರ್ದನ್ ಸರ್ ವಾಸ್ ಲೈಕ್ ನೋ, ಇಟ್ಸ್ ಓಕೆ, ನೀವು ಬನ್ನಿ ಆರಾಮಾಗಿ ಶೂಟ್ ಮಾಡೋಣ ಅಂತ ಹೇಳಿದ್ರು. ಸೇಮ್ ವಿತ್ ಜೇಕಬ್ ವರ್ಗೀಸ್ ಸರ್ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ. ಏನಾಗಿದೆ ನನ್ನ ಲೈಫ್ನಲ್ಲಿ ಏನೂ ಕೇಳಲೂ ಇಲ್ಲ. ಸೊ ಅವರು ವಾಟ್ ಮ್ಯಾನ್ ಯು ಲುಕ್ ಆಲ್ವೇಸ್ ಚಾರ್ಮಿಂಗ್ ಅಂತ ಹೇಳ್ಬಿಟ್ಟೆ ನಂಗೆ ಶೂಟ್ ಸ್ಟಾರ್ಟ್ ಮಾಡಿಸೋರು ಅವರು. ಆ್ಯಂಡ್ ಯು ನೋ ವಾಟ್ ಇಸ್ ದ ಬೆಸ್ಟ್ ಪಾರ್ಟ್, ಅದು 2 ಸಿನಿಮಾ ಕೂಡ ಸೂಪರ್ ಹಿಟ್ ಮೂವೀಸ್. ಕ್ಲಾಸ್ ಮೂವೀಸ್. ಸೊ ಜೇಕಬ್ ವರ್ಗೀಸ್ ಸರ್ ಒಂದಿನೂ ಅದ್ರ ಬಗ್ಗೆ ಕೇಳಲೂ ಇಲ್ಲ, ಮಾತಾಡಲೂ ಇಲ್ಲ. He was like, you have a charming face. Oh, you will just look like Malayali, because he was a Malayali. So you just look like Malayali. ಹಂಗೆ ಹೀಗೆ ಅಂತ ಯಾವತ್ತೂ ಆ ಥರ ಮೋಟಿವೇಟ್ ಮಾಡಿದ್ರೆ ಬಿಟ್ಟರೆ, ಏನಕ್ಕೆ ಹಿಂಗಾಯಿತು, ಯಾಕೆ ಹಿಂಗಾಯಿತು ಒಬ್ರು ಕೇಳಲಿಲ್ಲ. ಅಂದರೆ ಆ ಮೂಮೆಂಟ್ ನನಗೆ ಶೂಟಿಂಗಲ್ಲಿ ಯಾರಾದರೂ ಆ ಥರದ ಬಿಹೇವಿಯರ್ ಗಮನಿಸಿದ್ರ ಫ್ರೆಂಡ್ಸು, ಇಂಡಸ್ಟ್ರಿಲಿ ಯಾರಾದರೂ? ಬಟ್ ನನ್ನ ತಲೆನಲ್ಲೇ ಕುತ್ಕೊಂಡ್ಬಿಟ್ಟಿತ್ತದು. ಅಂದರೆ ಇವ್ರು ಕರೀತಾರೆ ಅಂದರೆ ಇದಕ್ಕೆ ಕರೀತಾ ಇರೋದು, ಇದಕ್ಕೆ ಮಾಡೋದು. ಸೊ ನನ್ನ ತಲೆಯಲ್ಲೇ ಅದು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಆಗೋಯ್ತು.
ಸೊ ಇವಾಗ ನನ್ನ ಟ್ಯಾಲೆಂಟ್ ಎಲ್ಲ ನೋಡ್ತಾ ಇರೋದು ಅವರು, ನಾನು ಬೇರೆ ದೃಷ್ಟಿನಲ್ಲಿ ನೋಡ್ತಾ ಇದ್ದಾರೆ. ನನಗೆ ಆ ದೃಷ್ಟಿ ನನಗಿಷ್ಟ ಆಗಲ್ಲ. ಅಲ್ಲ, ನೀವು ಹೇಳಿದ್ರಲ್ಲ ಅದೇ ಹಂಗೆ ನೋಡ್ತಿದ್ದಾರೆ, ಇದೆಲ್ಲ ನೋಡಿದ್ಮೇಲೆ ನನ್ನ ಬೇರೆ ಥರ ಪರ್ಸೆಪ್ಷನ್ ಚೇಂಜ್ ಆಗಿದೆ ಅಥವಾ ಆಗಿರುತ್ತೇನೋ ಅಂತ ನಿಮಗೆ ನೀವೇ ತಲೆ ತುಂಬಿಕೊಂಡಿದ್ರಲ್ಲ. ಬಟ್ ಆ ಟೈಮಲ್ಲಿ ಯಾವ್ದಾದ್ರು ಹುಡುಗರು ಅಥವಾ ಯಾರಾದರೂ ಆ ಥರ ನಿಜವಾಗ್ಲೂ ಮಿಸ್ಬಿಹೇವ್ ಮಾಡಿದ್ದು ಉಂಟಾ? ಮಾಡಿದ್ರು ಬಟ್ ಐ ಯೂಸ್ ಟು ಅವಾಯ್ಡ್ ಆ್ಯಂಡ್ ನಾನು ಅದಾದಮೇಲೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ ನಾನು ಎಲ್ಲೇ ಹೋದ್ರೂ ಐ ನೀಡ್ ಸಮ್ವನ್. ಐ ಕೆನಾಟ್ ಗೋ ಅಲೋನ್. ಇವಾಗ ನಾನು ಯಾವುದೇ ಫಂಕ್ಷನ್ಗೆ ಹೋಗಲಿ, ನಮ್ಮಮ್ಮ ಬರೋದಕ್ಕಾಗಲಿಲ್ಲ ಅಂತಲೂ ನನ್ನ ಫ್ರೆಂಡ್ಸ್ ಬರ್ಬೋದಲ್ವ, ನನ್ನ ಏಜ್ ಅವ್ರು ಬರ್ಬೋದಲ್ವ. ಸೊ ಐ ಮೇಕ್ ಇಟ್ ಅ ಪಾಯಿಂಟ್, ಐ ಟೇಕ್ ಸಮ್ವನ್ ಅಲಾಂಗ್ ವಿತ್ ಮಿ ಇಫ್ ಐ ಫೀಲ್ ಇನ್ಸೆಕ್ಯೂರ್ಡ್. ನಂಗೆ ತುಂಬ ಪರಿಚಯಪ್ಪ ಇವರು ಅಂದರೆ ಐ ಫೀಲ್ ವೆರಿ ಸೇಫ್ ಅಂತ ಅಂದಾಗ ಮಾತ್ರ ಐ ಗೋ. ಬಟ್ I don't know, it was kind of a thing for me. ನನಗೆ ಬೇರೆ ದೃಷ್ಟಿನಲ್ಲೇ ಇವಾಗ ಬೇರೆ ಥರನೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅದು ತಲೆಗೆ ತುಂಬ ಬಂದ್ಬಿಡ್ತು ನನಗೆ. ಅಲ್ಲ, ಸೊ ಏನು ಅಂದರೆ ಇದು ಅನ್ಫಾರ್ಚುನೇಟ್, ಈ ಥರ ಆಗಬಾರ್ದು ಯಾರೇ ಆಗಲಿ, ಹುಡುಗಿಗೆ ಆಗಲಿ ಹುಡುಗನಿಗೆ ಆಗಲಿ. ಇನ್ನೊಂದು ಕಡೆ ನೋಡೋಕೆ ಹೋದರೆ ಕೆಲವರು ಬೇಕು ಅಂತಲೇ ಇಂತೆಲ್ಲ ಹುಚ್ಚುಚ್ಚು ಕೆಲಸ ಮಾಡ್ಕೊತಾರೆ ಪಬ್ಲಿಸಿಟಿಗೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು. ಬಟ್ ನಿಮ್ಮ ವಿಚಾರದಲ್ಲಿ ಅಬ್ಸಲ್ಯೂಟ್ಲಿ ಇದು ಮದುವೆ ಆದಂಥ ಗಂಡ ಹುಡುಗಿರು ಏನು ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರ ಪ್ರೈವಸಿ ಅದೆಲ್ಲನೂ. ಈಗ ನೀವು ಮಾಡಿದಿರೋ ತಪ್ಪು ಅಥವಾ ನಿಮಗದು ನೀವು ಎಲ್ಲೂ ಪಾಪ. ಬಟ್ ಇವಾಗಲೂ ಯಾಕೆ ಅದನ್ನು ನೀವೊಂದು ಆ್ಯಕ್ಟ್ರೆಸ್ ಆಗಿ ನೀವೇ ಸ್ಟ್ರಾಂಗ್ ಆಗಿ ಯಾಕೆ ಹಂಗೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು? ಆ ಗಾಯ, ಕೆಲವೊಂದು ಗಾಯ ಎಷ್ಟು ಹರ್ಟ್ ಆಗೋಗಿರುತ್ತೆ ಅಂತಂದರೆ ಯು ಕೆನಾಟ್ ಕಮ್ ಔಟ್ ಆಫ್ ಇಟ್. ಇವತ್ತು ನಾನು ಎಷ್ಟೇ ಹೇಳ್ಬೋದು ಅದರಿಂದ ಅಂತ, ಬಟ್ ಅದರಿಂದ ನಾನು ನೋವು ತೊಗೊಂಡಿರೋದು ತುಂಬ ಇದೆ. ಹೆಂಗಾಗತ್ತೆ ಅಂತಂದರೆ ಸೊ ಓಕೆ, ನಮ್ಮ ತಾಯಿಗೇನೋ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ನಾನು ಮಾಡಿದ ತಪ್ಪು, ಅವತ್ತು ನಮ್ಮಮ್ಮಂಗೆ ಹೆಲ್ತ್ ಈ ಥರ ಆಗ್ತದೆ. ಸೊ ದೇರ್ ವಾಸ್ ಎ ಪಾಯಿಂಟ್ ಆಫ್ ಟೈಮ್ ಶಿ ಹ್ಯಾಡ್ ಬಿಕಮ್ ವೆರಿ ವೀಕ್. ಸೊ ದೆನ್ ಎವ್ರಿ ಒನ್ ಸ್ಟಾರ್ಟೆಡ್ ಬ್ಲೇಮಿಂಗ್ ಇಟ್ ಈಸ್ ಬಿಕಾಸ್ ಆಫ್ ಯು. ಸೊ ಆ ಬ್ಲೇಮ್ ತೊಗೊಂಡು ಹೆಂಗಾಗೋಯ್ತು ಅಂತಂದರೆ ಇವಾಗ ನಾನೆಲ್ಲ ಮಾಡ್ತಾ ಇರೋದೆಲ್ಲ ದಿಸ್ ಇಸ್ ಹೌ ಇಟ್ ಇಸ್. ಸೊ ದ್ಯಾಟ್ ಈಸ್ ವೆರಿ ವೆರಿ ಹೆಂಗೆ ಅಂದರೆ ಹೇಳ್ಕೊಳ್ಳೋದಕ್ಕೋಗಲ್ಲ, ಬಿಡೋದಕ್ಕೋಗಲ್ಲ. ಐ ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಡೂ ಇಟ್. ಬಟ್ ನನಗೆ ಐ ಆಮ್ ನಾಟ್ ಅ ಪರ್ಸನ್ ಹೂ ಓಕಲಿ ನಂಗೆ ಹಿಂಗಾಯ್ತು ಹಂಗಾಯ್ತು ಆಯಿತು ಬಿಟ್ಬಿಡು, ಯು ವಿಲ್ ಬಿ ಸ್ಟ್ರಾಂಗ್. ಏನೇ ಇದ್ರೂ ಕೃಷ್ಣ ತೋರಿಸ್ತಾ, ಶಿವ ತೋರಿಸ್ತಾ, ತಿರುಪತಿ, ದಿಸ್ ಇಸ್ ಹೌ ಇಟ್ ಇಸ್. ರಾಯರು ಇವರೆಲ್ಲರೂ ಇಷ್ಟೊಂದು ಶಕ್ತಿ ನನಗೆ. ಇನ್ಫ್ಯಾಕ್ಟ್ 2024 ಇಟ್ ವಾಸ್ ವೆರಿ ವೆರಿ ಬ್ಯಾಡ್ ಫಾರ್ ಮಿ ಪರ್ಸ್ನಲಿ ಆ್ಯಂಡ್ ಪ್ರೊಫೆಷನಲಿ. ಅಂದರೆ ಪ್ರೊಫೆಷ್ನಲ್ ಆಗ್ತದೆ, ನನ್ನ ಮಗು ಹುಟ್ಟಿದೆ, ಎಲ್ಲ ಆಗ್ತಾಯಿದೆ, ಬಟ್ ಐ ಆಮ್ ನಾಟ್ ಏಬಲ್ ಟು ಎಂಜಾಯ್ ಇಟ್. ಐ ಡೋಂಟ್ ನೋ, ಇಟ್ ವಾಸ್ ಕೈಂಡ್ ಆಫ್ ಎಲ್ಲ ದೇವಸ್ಥಾನಕ್ಕೂ ಹೋಗಿದ್ದೀನಿ ನಾನು. ದೇವಸ್ಥಾನಕ್ಕೆ ಹೋಗಬಾರ್ದು, ಈ ದೇವಸ್ಥಾನಕ್ಕೆ ಹೋಗಬಾರ್ದು, ನನ್ನ ದೇವರೇ ಹೋಗಬಾರ್ದು ಅಂತೆಲ್ಲ ಆಗಿದ್ದೆಲ್ಲ ಮತ್ತೆ ಲೈಕ್ ಐ ಜಸ್ಟ್ ಗಾಟ್ ಕಾಲಿಂಗ್. ಅಂದರೆ ಹೆಂಗಾಯಿತು ಅಂತಂದರೆ ಉಜ್ಜೈನ್ಗೆ ನಾನು ಹೋಗ್ತಾ ಇರಲಿಲ್ಲ. ಉಜ್ಜೈನ್ ನನ್ನ ಕಸಿನಿಂದ ಹೋಗಿದ್ದು ಮಹಾಕಾಳ್, ಬಿಕಾಸ್ ಆಫ್ ಹಿಸ್ ಬರ್ಡೇ, ವರುಣ್ ಬರ್ಡೇಗೋಸ್ಕರ ನಾನು ಹೋಗಿದ್ದು. ಓಂಕಾರೇಶ್ವರ್ ಅದಕ್ಕೆ ಹೋಗಿದ್ದು. ಸೊ ಹೋಗಬಾರ್ದು ಅಂತಲೇ ಅಂದ್ಕೊಂಡೆ, ಇಲ್ಲ ನಾನು ಈ ದೇವಸ್ಥಾನಕ್ಕೆ ಹೋಗಲ್ಲ, ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಆ್ಯಂಡ್ ದೆನ್ ಸಾಯಿಬಾಬನ ದೇವಸ್ಥಾನ ಶಿರ್ಡಿ, ನನ್ನ ದಿವ್ಯಕ್ಕ ಶೀ ಪ್ಲ್ಯಾಂಟ್. ದೆನ್ ಐ ಟೋಲ್ಡ್ ದಿವ್ಯಕ್ಕ, ಇವಾಗ ಯಾವುದೋ ಒಂದೆಲ್ಲ ಓದಿದ್ದೆ, ನಿನ್ಗೆ ಯಾವಾಗ ದೇವ್ರ ಮೇಲೆ ಕೋಪ ಬರುತ್ತೋ ಆವಾಗಲೇ ದೇವ್ರನ್ನ ಜಾಸ್ತಿ ಪೂಜೆ ಮಾಡು ಅಂತ. ಸೊ ಯು ವೋಂಟ್ ಬಿಲೀವ್ ನಂದು ಹೆಂಗಾಗಿತ್ತು ಅಂತಂದರೆ, ಶಿರ್ಡಿ ಸಾಯಿಬಾಬನ್ಗೆ ಹರಕೆ ಹೊತ್ಕೊಂಡೆ. ಪ್ರತಿ ವಾರ ಥರ್ಸ್ಡೇ ಇದು ಮಾಡ್ತೀನಿ, ನೀನು ನಂಗೆ ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ನಾನು ಹರಕೆ ಹೊತ್ಕೋತೀನಿ. ನೀನು ನಂಗೆ ಐ ನೋ ಯು ಹೇಟ್ ಮೀ, ಬಟ್ ನಾನು ಹರಕೆ ಹೊತ್ಕೋತೀನಿ, ಉಪವಾಸ ಇರ್ತೀನಿ, ಓದ್ತೀನಿ, ಎಲ್ಲ ಮಾಡ್ತೀನಿ. ನೀನು ನಂಗೆ ಎಷ್ಟು ಕಷ್ಟ ಬೇಕಾದ್ರೂ ಕೊಡು, ನಾನು ನಿನಗೋಸ್ಕರ ಉಪವಾಸ ಇರ್ತೀನಿ. ಐ ಡೋಂಟ್ ನೋ ವೆದರ್ ಯು ಆರ್ ಗೋನ್ ಟು ಮೇಕ್ ಮೈ ಲೈಫ್ ಬ್ಯೂಟಿಫುಲ್ ಆರ್ ಬ್ಯಾಡ್, ಬಟ್ ಜಸ್ಟ್ ಗಿವ್ ಮೀ ದಟ್ ಸ್ಟ್ರೆಂತ್. ಈ ಸ್ಟ್ರೆಂತ್ ನಾನು ಇವಾಗ ನಿಲ್ಲಬೇಕು, ನಾನು ಇದನ್ನು ಓವರ್ಕಮ್ ಮಾಡಬೇಕು. ನನಗೆ ಯಾರಿಗೂ ತೋರಿಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ಪ್ರಾಬ್ಲಮ್ಸ್ ನಾನು ಹೇಳ್ಕೊಳ್ಳೋದಕ್ಕೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ನೀನು ಒಬ್ಬನೇ ಇರೋದು.
ಐ ನೋ ಯು ಹೇಟ್ ಮೀ, ದಿಸ್ ಇಸ್ ವಾಟ್ ಐ ಯೂಸ್ ಟು ಟೆಲ್. ದೇವ್ರಿಗೆ ಚೆನ್ನಾಗಿ ಬೈತಾ ಇದ್ದೆ. ನಂಗೆ ಗೊತ್ತು ನೀನು ನಂಗೆ ಹೇಟ್ ಮಾಡ್ತೀಯ ಅಂತ, ನಂಗೆ ಗೊತ್ತು ನಂದು ಏನೋ ಬ್ಯಾಡ್ ಕರ್ಮ ಆ ಕರ್ಮ ಬಟ್ ನನ್ನ ಇಂಟೆನ್ಷನ್ ಇಟ್ ಈಸ್ ನಾಟ್ ದಟ್ ಇಟ್ ಈಸ್ ಮೈ ಇಂಟೆನ್ಷನ್ ಇಸ್ ನಾಟ್ ಟು ಹರ್ಟ್ ಎನಿ ಒನ್, ಬಟ್ ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ ಅಂತಂದ್ಬಿಟ್ಟು ನಂಗೆ ಈ ಶಿಕ್ಷೆ ಕೊಟ್ಟಿದ್ಯಾ, ಐ ವಿಲ್ ಫೇಸ್ ಇಟ್, ವಾಟ್ ಎವರ್ ಇಟ್ ಈಸ್ ಐ ವಿಲ್ ಫೇಸ್ ಇಟ್, ನಾನು ಹರಕೆ ಓದ್ಕೋತೀನಿ ಅಂತ. ಕರೆಕ್ಟಾಗಿ ಆ ಹರಕೆ ಓದ್ಕೊಂಡಿದ್ದು 11ನೇ ವಾರಕ್ಕೆ, 11 ವಾರ ಅಂತ ಅಂದ್ಕೊಂಡಿದ್ದು, 11 ವಾರಕ್ಕೆ ಯು ವೋಂಟ್ ಬಿಲೀವ್ ನಮ್ಮ ಅದಕ್ಕೆ ಇದನ್ನದು ನಾವೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಶಿರ್ಡಿಗೆ ಹೋಗೋಣ, ನಿಮ್ಮ ಮನೆಯವರು ನಮ್ಮ ಮನೆಯವರು ಫುಲ್ ಫ್ಯಾಮಿಲಿ ಹೋಗೋಣ ಅಂತ. ನಾನು ಈ ಕಡೆ ಹ್ಞೂ ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ, ಬಿಕಾಸ್ ಅವ್ರಿಗೆಲ್ಲರಿಗೂ ಗೊತ್ತು ನನ್ನ ಇದನ್ನದು ಉಪವಾಸ ಮಾಡ್ತಾರದು. ನಮ್ಮ ಅದಕ್ಕೆ ರಂಜು ಹತ್ರ ನಾನು ಎಲ್ಲ ಹೇಳ್ಕೊತಾ ಇದ್ದೆ. ಸೊ ಅವಳು ಹೋಗು 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 ಅಂತಲೂ ಹೇಳಿದ್ಲು. ದಿಸ್ ಇಸ್ ವಾಟ್ ಬಾಬಾ ಇಸ್ ಕಾಲಿಂಗ್, ದಿಸ್ ಇಸ್ ಬಾಬಾಸ್ ಕಾಲಿಂಗ್, ಯು ಹ್ಯಾವ್ ಟು ಗೋ ಅಂತೆಲ್ಲ ಹೇಳಲು ಹೋದೆ. ಆವಾಗ ಹೋಗೋದೇ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ನಮ್ಮ ಅತ್ತಿಗೆ ಜೊತೆನೇ ಹೋಗಿದ್ದೆ, ಅವಳಿಗೋಸ್ಕರ ಅವಳು ಹರಕೆ ತೀರ್ಸೋದಕ್ಕೋಸ್ಕರನೇ ಹೋಗಿದ್ದೆ ಲಾಸ್ಟ್ ಟೈಮನ್ನು. ದಟ್ ವಾಸ್ ಮೈ ಫಸ್ಟ್ ಟೈಮ್ ಟು ಶಿರ್ಡಿ ಇನ್ 2023. ಸೊ 2024 it was my Divyaka who called me. She said let's go, let's plan. ಅವ್ರು ತುಂಬ ವರ್ಷದ ಅವ್ರ ತಮ್ಮ ಮತ್ತು ತಮ್ಮನ ಹೆಂಡತಿ ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ಹೋಗೋಣ, ನಮ್ಮ ಮನೆಯವರು ನಿಮ್ಮ ಮನೆಯಲ್ಲೆಲ್ಲ ಹೋಗೋಣ. ಇವಾಗ ಹೋಗೋದೇ ಹೋಗ್ತಾ ಇದ್ದೀವಿ, ಅಲ್ಲಿ 3 ದಿನ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವ. ಸೊ ದೆನ್ ಐ ಜಸ್ಟ್ ಸೆಡ್ ಅಲ್ಲಿ ಇನ್ನೊಂದು ದೇವರಿದೆ, ತ್ರಯಂಬಕೇಶ್ವರ್, ಶನಿ ಸಿಂಗಪುರ ಮತ್ತು ಗೃಹಣೇಶ್ವರ್. ಸೊ ಗ್ರೀಷ್ಣೇಶ್ವರ್. ಸೊ ಅದರದ್ದು ಸ್ಟೋರಿ ಎಲ್ಲ ಓದಿ ಐ ವಾಸ್ ಫ್ಯಾಸಿನೇಟೆಡ್. ಸೊ ಆಯಿತು ಅಂತೇಳ್ಬಿಟ್ಟು ಐ ಜಸ್ಟ್ ದಟ್ ಜಸ್ಟ್ ಟುಕ್ ಆಫ್. ಅಂದರೆ ನಾವು ಪ್ಲ್ಯಾನ್ ಮಾಡಿದ್ದು ಕಾಶ್ಮೀರಕ್ಕೆ, ಬಟ್ ಹೋಗಿದ್ದು ಶಿರ್ಡಿಗೆ. ಆ್ಯಂಡ್ ದೆನ್ ಲೇಟ್ರ್ ಆನ್ ಮೈ ಅದಕ್ಕೆ ರಂಜು ವಾಸ್ ಕಮಿಂಗ್ ಟು ಇಂಡಿಯಾ, ಗೋವಾಗೆ ಹೋಗೋಣ ಈ ಸತಿ ಅಂತ. ಸೊ ಆಯಿತು. ದೆನ್ ಐ ಟೋಲ್ಡ್ ನಂದು ಲಕ್ಕಿ ನಂಬರ್ 5. ಸೊ ನಾನು ಹೇಳ್ದೆ ಇದನ್ನದು ನಂಗೆ ಗೊತ್ತಿಲ್ದರ ನಾನು ಉಜ್ಜೇನು ಮತ್ತು ಇದಕ್ಕೆ ಹೋದೆ, ಓಂಕಾರೇಶ್ವರು, ಮತ್ತು ದಿವ್ಯಕ್ಕಂಗೋಸ್ಕರ ನಾನು ಇದಕ್ಕೆ ಹೋದೆ, ತ್ರಯಂಬಕೇಶ್ವರ್ ಮತ್ತು ಗ್ರೀಷ್ಣೇಶ್ವರ್ಗೆ, ಜ್ಯೋತಿರ್ಲಿಂಗ. ಸೊ ಇವಾಗ ನಾವೇ ಪ್ಲ್ಯಾನ್ ಮಾಡಿ ರಾಮೇಶ್ವರಂಗೆ ಹೋಗೋಣವಾ ಅಂತ ಕೇಳಿದೆ. ಸೊ ಶಿ ಸೆಡ್ ಯಾ ವಿ ವಿಲ್ ಡೂ ವಾಟ್ ಎವರ್ ಯು ಸೇ ವಿ ವಿಲ್ ಡೂ, ಐ ವಿಲ್ ಕಮ್ ಫಾರ್ ಯು ಅಂತ. ಸೊ ಆಯಿತು ಅಂತೇಳ್ಬಿಟ್ಟು ರಾಮೇಶ್ವರಂ ಇಸ್ ಒನ್ ಥಿಂಗ್ ವಿಚ್ ಐ ಪ್ಲ್ಯಾನ್ಡ್. ಸೊ ದೇವ್ರಿಗೆ ನಾನು ಎಷ್ಟು ಬೈತಾ ಇದ್ನೋ ಇದೇ ರೀತಿ ನಂಗೆ ದೇವ್ರು ನಾನು ನಿನ್ನ ಇಷ್ಟಪಡ್ತಾ ಇದೀನಿ, ದಿಸ್ ಇಸ್ ವಾಟ್ ಐ ಹ್ಯಾವ್ ಪ್ರೊಟೆಕ್ಟೆಡ್ ಯು ಅಂತಲೂ ನನಗೆ ಹೇಳ್ತಾ ಇತ್ತು. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದಿಸ್ ಬೇಬಿ ಕೇಮ್ ಆ್ಯಂಡ್ ಇಟ್ ವಾಸ್ ಲೈಕ್ ಮೈ ಲೈಫ್ ಚೇಂಜಿಂಗ್ ಮೂಮೆಂಟ್. ಅಂದರೆ ನನಗೆ ಏನೋ ಆಗ್ತದೆ, ಏನೋ ಆಗ್ತಲ್ಲ, ಏನೋ ಆಗ್ತದೆ, ಏನೋ ಆಗ್ತಲ್ಲ, ಆ ಥರ ಆಗ್ತಾಯಿತ್ತು. ಸೊ ಇಟ್ ವಾಸ್ ವೆರಿ ವೆರಿ ಡಿಸ್ಟರ್ಬಿಂಗ್ ಫಾರ್ ಮೀ. ಅಂದರೆ ಅದೇ 24 ತುಂಬ ಡಿಸ್ಟರ್ಬಿಂಗ್ ಅಂದ್ರೆ. ಅಂದರೆ ಏನು ಲೈಕ್ ಎಲ್ಲ ಸಾಲ್ವ್ ಆಗಿತ್ತಲ್ಲ, ಈಗೇನು ಎಲ್ಲ ಸಾಲ್ವ್ ಆಗಿತ್ತು, ಬಟ್ ಐ ಡೋಂಟ್ ನೋ, ಸಮಥಿಂಗ್ ವೆಂಟ್ ರಾಂಗ್. ಸೊ ಇಸ್ ದಿಸ್ ವಾಟ್ ಐ ಡಿಸರ್ವ್ ಅಂತಲೂ ಅನಿಸ್ಬಿಡುತ್ತೆ ಒಂದ್ಸತಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಯಾವಾಗ ದೇವ್ರನ್ನ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನೋಡಿದ್ರೆ ನಂದು 2 ಫಿಲ್ಮು 2024 ನಾನು ಏನೇನು ಅಕ್ಸೆಪ್ಟ್ ಮಾಡ್ಕೊಂಡಿದ್ನೋ, ಐ ನ್ಯೂ ಸಿದ್ಲಿಂಗು ವಾಸ್ ಆಲ್ ಅಬೌಟ್ ಅಯ್ಯಪ್ಪ ಸ್ವಾಮಿ. ಆ್ಯಂಡ್ ಮಾರ್ನಮಿ ಅಂತ ಮಾಡ್ತಾಯಿನಿ, ಅದು ದೇವಿ ಫಿಲಮ್.